ಕರ್ತನಲ್ಲಿ ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ದೇವಜನರೇ, ಅನೇಕ ಸಂಚಿಕೆಗಳಲ್ಲಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆ ನಾವು ಕಲಿತಾ ಇದ್ದೇವೆ. ಈ ಸಮಯದಲ್ಲಿ ನಾವು ಕ್ಷಮೆಯ ವರ್ಷದ ಸೇವೆ ನಾವು ಕಲಿತೆವು. ಅದರಲ್ಲಿ ಮುಖ್ಯವಾಗಿ ಪ್ರಾರಂಭದ ಯೂದಾಯದ ಸೇವೆ ನಾವು ಕಲಿತಿದ್ದೇವೆ. ಅದನ್ನು ಮುಗಿಸಿ ಈಗ ಆತನು ಪೆರಿಯ ಪ್ರಾಂತ್ಯದ ಸೇವೆಗಾಗಿ ಹೋಗುವಂಥ ಆ ಪ್ರಯಾಣದಲ್ಲಿ ನಾವು ಅನೇಕ ವಿಷಯಗಳನ್ನು ಕಲಿಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ದೇವಸೇವಕರು ಪಾಸ್ಟರ್ ಸಜಿ ವರ್ಗೀಸ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಪಾಸ್ಟರ್, ಯೇಸು ಕ್ರಿಸ್ತನ ಈ ಸೇವೆಯ ಪ್ರಯಾಣದ ಕಲಿವಿಕೆಯಲ್ಲಿ ಆತನು ಶ್ರಮೆಯ ವರ್ಷದ ಸೇವೆಯನ್ನು ಮುಗಿಸಿ ಈಗ ಪೆರಿಯ ಪ್ರಾಂತ್ಯದ ಸೇವೆಗಾಗಿ ಪ್ರಾಂತ್ಯಗಳಿಗೆ ಹೋಗುವಂಥದ್ದು ನಾವು ನೋಡ್ತೇವೆ. ಅದರ ಬಗ್ಗೆ ನಮಗೆ ತಿಳಿಯಪಡಿಸ್ಬೋದಾ? ಖಂಡಿತ. ಯೇಸು ಕ್ರಿಸ್ತನು ಕೊನೆಯ 6 ತಿಂಗಳ ಕಾಲ ಸೇವೆ ಮಾಡಿದ ಯೂದಾಯ ಪ್ರಾಂತ್ಯದಲ್ಲಿ ನಾವು ಈಗಾಗಲೇ ಯೂದಾಯದ ಪ್ರಾರಂಭದ ಸೇವೆಯನ್ನು ನೋಡಿದೆವು. ಆಮೇಲೆ ಈಗ ಯೇಸು ಸ್ವಾಮಿ ಯೂದಾಯದ ಸೇವೆ 2ನೇ ಘಟ್ಟವಾಗಿ ಆತನು ಪೆರಿಯ ಪ್ರಾಂತ್ಯಕ್ಕೆ ಪ್ರಯಾಣಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಪೆರಿಯ ಪ್ರಾಂತ್ಯಕ್ಕೆ ಹೋಗುವುದಕ್ಕೆ ಉಂಟಾದ ಸಂದರ್ಭ ಪ್ರತಿಷ್ಠೆಯ ಹಬ್ಬದಲ್ಲಿ ಉಂಟಾದಂತಹ ಕೆಲವು ಸಂಗತಿಗಳಾಗಿದೆ. ಸೊಲೊಮೋನನ ಮಂಟಪದಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ಅವರು ಕೊಲ್ಲುವುದಕ್ಕಾಗಿ ಶ್ರಮಿಸ್ತಾ ಇದ್ದಾರೆ. ಅಲ್ಲಿಂದ ಯೇಸು ತಪ್ಪಿಸಿಕೊಂಡು ತನ್ನ ಶಿಷ್ಯ ವೃಂದದೊಂದಿಗೆ ಆತನು ಪೆರಿಯ ಎಂಬಂತಹ ಸ್ಥಳಕ್ಕೆ ಆತನು ಪ್ರಯಾಣ ಮಾಡುತ್ತಿರುವುದಾಗಿ ನಾವು ಯೋಹಾನ ಸುವಾರ್ತೆ ಅದರ 10ನೇ ಅಧ್ಯಾಯಕ್ಕೆ ನಾವು ಬರುವಾಗ 40ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆಮೇಲೆ ಆತನು ಯೋರ್ದಾನ ಹೊಳೆಯ ಆಚೆ ಯೋಹಾನ ಮೊದಲು ದೀಕ್ಷಾಸ್ನಾನ ಮಾಡಿಸಿದ ಸ್ಥಳಕ್ಕೆ ತಿರುಗಿ ಹೋಗಿ ಅಲ್ಲಿದ್ದನು. ಅನೇಕರು ಆತನ ಬಳಿಗೆ ಬಂದು, ಯೋಹಾನು ಒಂದು ಸೂಚಕ ಕಾರ್ಯವನ್ನು ಮಾಡಲಿಲ್ಲ, ಆದರೆ ಆತನ ವಿಷಯವಾಗಿ ಯೋಹಾನ ಹೇಳಿದ್ದನ್ನೆಲ್ಲ ನಿಜವಾಗಿತ್ತು ಎಂದು ಮಾತನಾಡುತ್ತಿದ್ದರು. ಅಲ್ಲಿ ಅನೇಕರು ಆತನನ್ನು ನಂಬಿದರು. ಈ ಪೆರಿಯ ಪ್ರಾಂತ್ಯ ಎಂಬುವಂಥದ್ದು ಯೋರ್ದಾನ ಹೊಳೆಯ ಆಚೆ ಇರತಕ್ಕಂಥ ಸ್ಥಳ. ಸ್ನಾನಿಕನಾದ ಯೋಹಾನು ಯೋರ್ದಾನ ಹೊಳೆಯಲ್ಲಿ ಇದೇ ಭಾಗಗಳಲ್ಲಿ ದೀಕ್ಷಾಸ್ನಾನ ಮಾಡಿಸಿ ತನಗೆ ಅನೇಕ ಶಿಷ್ಯ ವೃಂದ ಆ ಭಾಗದಲ್ಲಿತ್ತು. ಯೋಹಾನು ಯಾವ ಅದ್ಭುತವನ್ನು ಮಾಡಿರಲಿಲ್ಲ, ಆದರೆ ಆತನ ಉಪದೇಶ ಭಾಳ ಶಕ್ತಿಯುತವಾಯಿತು. ಆತನು ಯೇಸು ಕ್ರಿಸ್ತನಿಗೋಸ್ಕರ ದಾರಿಯನ್ನು ಸಿದ್ಧ ಮಾಡುವುದಕ್ಕೆ ಬಂದವನಾಗಿದ್ದನು. ಅವನಿಗೆ ಅವನ ಸೇವೆ ಏನೆಂಬುದಾಗಿ ಗೊತ್ತಿತ್ತು. ಅದ್ಭುತ ಮಾಡುವ ಸೇವೆಯಲ್ಲ ಯೋಹಾನದು, ದಾರಿ ಸಿದ್ಧ ಮಾಡುವ ಸೇವೆ. ಆದ್ದರಿಂದ ಈ ಪೆರಿಯ ಪ್ರಾಂತ್ಯದಲ್ಲಿ ಅನೇಕರಿಗೆ ಬರಲಿರುವ ಮಸಿಯನ ಕುರಿತಾಗಿ ಯೋಹಾನು ತಿಳಿಸಿದನು. ಇಲ್ಲಿ ಅನೇಕರು ಯೇಸುವನ್ನು ನಂಬುವರಾದರು ಎಂಬುದಕ್ಕೆ ಕಾರಣ ಯೋಹಾನು ಮುಂತಿಳಿಸಿದ ಮಸಿಯನು ಈಗ ಅವರ ಮಧ್ಯದಲ್ಲಿ ಬಂದಾಗ ಈಗಾಗಲೇ ಅವರು ಒಂದರ್ಥದಲ್ಲಿ ಅರ್ಧ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದರು. ಈಗ ಯೇಸುಕ್ರಿಸ್ತನ ಅವರು ಕಣ್ಣಾರೆ ಕಂಡಾಗ ಆತನಲ್ಲಿ ಸಂಪೂರ್ಣವಾಗಿ ಅವರು ನಂಬಿಕೆ ಇಡುವಂತೆ ಯೋಹಾನ್ನ ಆ ಪೆರಿಯ ಪ್ರಾಂತ್ಯದ ಸೇವೆ ಯೇಸುವನ್ನು ಅಲ್ಲಿ ಅನೇಕರು ನಂಬುವಂತೆ ಕಾರಣವಾದದ್ದಾಗಿ ನಾವಲ್ಲಿ ನೋಡ್ತಾ ಇದ್ದೇವೆ. ಈಗ ನಾವು ಆ ಪ್ರಾಂತ್ಯಗಳಲ್ಲಿ ಯೇಸುಕ್ರಿಸ್ತನು ಸುತ್ತಾಡಿ ಬಹಳಷ್ಟು ಸೇವೆ ಮಾಡುತ್ತಿರುವುದಾಗಿ ನಾವು ನೋಡ್ತೇವೆ. ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ, AD 29 ಡಿಸೆಂಬರ್ ತಿಂಗಳಿನಲ್ಲಿ ಪ್ರತಿಷ್ಠೆ ಹಬ್ಬ ನಡೆಯಿತು. ಈ ಪ್ರತಿಷ್ಠೆ ಹಬ್ಬ ಮುಗಿಸಿಕೊಂಡು ಯೇಸು ಸ್ವಾಮಿ ಈಗ ಪೆರಿಯ ಪ್ರಾಂತ್ಯಕ್ಕೆ ಬರ್ತಾ ಇದ್ದಾನೆ. ಮುಂದೆ 3.5 ತಿಂಗಳುಗಳ ಕಾಲ ಯೇಸು ಕ್ರಿಸ್ತನು ಈ ಪ್ರಾಂತ್ಯದಲ್ಲಿ ಇದ್ದಾಗಿ ನಾವು ನೋಡ್ತೇವೆ. ಯಾಕಂದರೆ ಪ್ರತಿಷ್ಠೆ ಹಬ್ಬ ನಡೆದು ಹೆಚ್ಚು ಕಡಿಮೆ 3.5 ತಿಂಗಳಾಗುವಾಗಲೇ ಪಸ್ಕದ ಹಬ್ಬ ನಡೆಯುವಂಥದ್ದು. ಅಂದರೆ ನಾವು ಈ 6 ತಿಂಗಳನ್ನ ಯೇಸುವಿನ ಯೂದಾಯದ ಸೇವೆಯಲ್ಲಿ 3 ತಿಂಗಳು ಯೂದಾಯ ಪ್ರಾಂತ್ಯದಲ್ಲೂ, ಆಮೇಲೆ 3.5 ತಿಂಗಳು ಆತನು ಪೆರಿಯ ಪ್ರಾಂತ್ಯದಲ್ಲೂ ಕಳೆದದ್ದಾಗಿ ನಾವು ನೋಡ್ತೇವೆ. ಯಾಕಂದರೆ ಪ್ರತಿಷ್ಠೆ ಹಬ್ಬ ಮತ್ತು ಪಸ್ಕದ ಹಬ್ಬದ ನಡುವೆ ಹೆಚ್ಚು ಕಡಿಮೆ 3.5 ತಿಂಗಳು. ಆದ್ದರಿಂದ ಆತನು ತಿರುಗಿ ಮತ್ತೆ ಬರುವುದು ಪಸ್ಕದ ಹಬ್ಬಕ್ಕಾಗಿ ಯೆರೂಸಲೇಮಿಗೆ. ಅಷ್ಟು ಕಾಲ ಆತನು ಎಲ್ಲಿ ಪೆರಿಯ ಪ್ರಾಂತ್ಯದಲ್ಲಿ ಇದ್ದದಾಗಿ ನಮಗೆ ಅಂದಾಜಿಸಬಹುದು. ಅಂದರೆ AD 29 ಡಿಸೆಂಬರ್ನ ಪ್ರತಿಷ್ಠೋತ್ಸವ ಅಥವಾ ದ ಫೀಸ್ಟ್ ಆಫ್ ಹನೋಕ್ ಕಳೆದು ಆತನು ಯೆರೂಸಲೇಮನ್ನು ಬಿಡ್ತಾ ಇದ್ದಾನೆ. AD 30 ನೀಸಾನ್ ತಿಂಗಳಿನ 14ನೇ ತಾರೀಕು ಪಸ್ಕದ ಹಬ್ಬ ನಡೀತಾ ಇದೆ. ಅಂದರೆ ಹೆಚ್ಚು ಕಡಿಮೆ 3.5 ತಿಂಗಳ ನಂತರ ಆ ತನಕ ಆತನು ಆ ಪ್ರಾಂತ್ಯದಲ್ಲಿ ಸಂಚರಿಸಿದಾಗಿ ನಾವು ಈ ಭಾಗ ಕಲಿಯುವಾಗ ನಮಗೆ ಕಾಣುವುದಕ್ಕಾಗಿ ಸಾಧ್ಯ. ಈ ಭಾಗದಲ್ಲಿದ್ದಾಗ ಸ್ವಾಮಿ ಮಾಡಿದಂಥ ವಿವಿಧ ಸೇವೆಗಳನ್ನು ನಾನು ಪಟ್ಟಿ ಮಾಡಿದಾಗ ಹೆಚ್ಚು ಕಡಿಮೆ 10-15 ಸಂಗತಿಗಳು ನಾವು
ಆ ಭಾಗದಲ್ಲಿ ಕಲಿಯುವುದಕ್ಕಾಗಿ ಸಾಧ್ಯ. ಆದರೆ ಎಲ್ಲವನ್ನು ವಿಸ್ತಾರವಾಗಿ ವಿವರಿಸುವುದಕ್ಕೆ ನಮ್ಮ ಮುಂದೆ ಸಮಯವಿಲ್ಲ. ಇದರಲ್ಲಿ ಅನೇಕ ಉಪದೇಶಗಳ ಭಾಗವಾಗಿತ್ತು. ಹೆಚ್ಚು ಸ್ವಾಮಿ ಬೋಧನೆಗಳ ಮೂಲಕ ಜನರನ್ನು ದೇವರ ರಾಜ್ಯದ ವಿಚಾರವಾಗಿ ತಿಳಿಸುವುದಕ್ಕಾಗಿ ಹೆಚ್ಚಿನ ಸಮಯವನ್ನು ಉಪಯೋಗಿಸಿದಾಗ ನಾವು ನೋಡ್ತಾ ಇದ್ದೇವೆ. ನಾವು ಲೂಕನ ಸುವಾರ್ತೆಯ ಪ್ರಕಾರ ಮುಂದಕ್ಕೆ ಕಲಿಯುವಾಗ 13ನೇ ಅಧ್ಯಾಯಕ್ಕೆ ಬರುವಾಗ ಯೇಸು ಸ್ವಾಮಿ ದೇವರ ರಾಜ್ಯದ ಸಂಬಂಧವಾಗಿ ಕೆಲವು ವಿವರಣೆಗಳನ್ನು ಕೊಡುತ್ತಿರುವುದಾಗಿ ನಾವು ನೋಡುತ್ತೇವೆ. ಲೂಕ 13ನೇ ಅಧ್ಯಾಯದ 22ನೇ ವಚನದಿಂದ ಯಹೂದ್ಯರು ತಿರಸ್ಕರಿಸಲ್ಪಡುತ್ತಾರೆ ಎಂಬ ಸಂಗತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಯಾಕೆ ಯಹೂದ್ಯರು ತಿರಸ್ಕರಿಸಲ್ಪಡುತ್ತಾರೆ? ಯಹೂದ್ಯರಿಗೋಸ್ಕರ ಮಸಿಯನು ಬಂದನು, ಯಹೂದ್ಯರು ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಲಿಲ್ಲ, ಆದ್ದರಿಂದಲೇ ಅವರು ತಿರಸ್ಕರಿಸಲ್ಪಡುತ್ತಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಂಗತಿಗಳನ್ನು ಯೇಸು ಸ್ವಾಮಿಯಲ್ಲಿ ಮಾತನಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಆ ಪ್ರಾಂತ್ಯದಲ್ಲಿ ಪ್ರಬಲನಾಗುತ್ತಾನೆ ಎಂಬುದನ್ನು ಕಂಡಂತಹ ಯಹೂದ್ಯರಲ್ಲಿ ಕೆಲವರು ಬಂದು ಅಲ್ಲಿ ಸ್ವಾಮಿಗೆ ಹೇಳ್ತಾ ಇದ್ದಾನೆ, ಹೆರೋದನು ನಿನ್ನನ್ನು ಕೊಲ್ಲಬೇಕೆಂಬುದಾಗಿ ಇದ್ದಾರೆ, ಆದ್ದರಿಂದ ನೀನು ಈ ಸ್ಥಳವನ್ನು ಬಿಟ್ಟು ಹೋಗುವುದು ಒಳ್ಳೆಯದು ಎಂಬುದಾಗಿ ಹೆದರಿಸುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ವಾಸ್ತವಿಕವಾಗಿ ಹೆರೋದ ಅಂತ್ಯಪ್ಪ ಸ್ವಯೇಚ್ಛೆಯಿಂದ ಅಲ್ಲ ಸ್ನಾನಿಕನ ಅದನ್ನು ಕೊಂದದ್ದು, ಹೆರೋದ್ಯಳ ನಿಮಿತ್ತ ಕೊಂದದ್ದು. ಅದಕ್ಕಾಗಿ ಈಗಲೇ ಆತನಿಗೆ ಪಶ್ಚಾತ್ತಾಪ ಇದೆ. ಹೆರೋದನಿಗೆ ಯಾರ ನಿಮಿತ್ತ? ಸ್ನಾನಿಕನಾದ ಯೋಹಾನ ನಿಮಿತ್ತ. ಇನ್ನು ಯೇಸುವನ್ನು ಕೊಲ್ಲಿಸುವಷ್ಟು ಧೈರ್ಯ ಹೆರೋದ ಅಂತಿಪ್ಪನಿಗಿಲ್ಲ. ಅದು ಮಾತ್ರವಲ್ಲ, ಹೆರೋದನಿಗೆ ಒಂದು ಸಂಗತಿ ಅರ್ಥವಾಯಿತು, ಯೇಸು ಒಂದು ರಾಜಕೀಯ ದಂಗೆಗಾರನಲ್ಲ. ಯೇಸು ಸಂಚರಿಸುವುದರಿಂದಲೂ ಆತ್ಮಿಕ ಸೇವೆಗಳು ಮಾಡುವುದರಿಂದ ತನ್ನ ರಾಜ್ಯಕ್ಕೆ ಅದರಿಂದ ಯಾವ ತೊಂದರೆ ಇಲ್ಲ. ಆದ್ದರಿಂದ ಹೆರೋದ ಅಂತಿಪ್ಪನು ಖಂಡಿತವಾಗಿಯೂ ಯೇಸುವನ್ನು ಕೊಲ್ಲಿಸುವುದಕ್ಕೆ ನೋಡುವುದೇ ಇಲ್ಲ. ಇದು ಯಹೂದ್ಯರ ಒಂದು ನಾಟಕವಾಗಿತ್ತು, ಯೇಸು ಸ್ವಾಮಿಯನ್ನು ಆ ಸೀಮೆಯಿಂದ ಓಡಿಸುವುದಕ್ಕಾಗಿ. ಯಾಕೆಂದರೆ ಸ್ನಾನಿಕನಾದ ಯೋಹಾನ ನಿಮಿತ್ತ ಅಲ್ಲಿ ಯೇಸುವಿಗೆ ಒಂದು ಫೌಂಡೇಶನ್ ಹಾಕಿಡಲಾಗಿತ್ತು. ಅದರ ಮೇಲೆ ಯೇಸು ಬಹಳ ಶಕ್ತಿಯುತವಾಗಿ ಸೂಪರ್ ಸ್ಟ್ರಕ್ಚರ್ ಮಾಡ್ತಾ ಇದ್ದಾನೆ ಎಂಬುದನ್ನು ನೆನೆಸಿದ ಯಹೂದ್ಯರು ಮಾಡಿದಂಥ ಒಂದು ಒಳಸಂಚಾಗಿತ್ತು. ಆದರೆ ಯೇಸು ಸ್ವಾಮಿ ಅದನ್ನು ಅರ್ಥ ಮಾಡಿಕೊಂಡು ಅವನಿಗೆ ಹೇಳುವಂಥ ಮಾತಿದೆ, ನೀವು ಹೋಗಿ, ನಾವು ಲೂಕನ ಸುವಾರ್ತೆ 13ನೇ ಅಧ್ಯಾಯ ಅದರ 32ನೇ ವಚನದಲ್ಲಿ ಅವರು ಹೇಳ್ತಾ ಇದ್ದಾರೆ, ಹೆರೋದನು ನಿನ್ನನ್ನು ಕೊಲ್ಲಬೇಕಿಂದ ಎಂದು ಹೇಳಲು ಆತನು ಅವರಿಗೆ, ನೀವು ಹೋಗಿ, ಈಗೋ ನಾನು ಈ ಹೊತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಿಗಳನ್ನು ವಾಸ ಮಾಡುತ್ತಾ ಇದ್ದು 3ನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೇಳಿರಿ. ಹೇಗೂ ನಾನು ಈ ಹೊತ್ತು ನಾಳೆ ನಾಡಿದ್ದು ಸಂಚಾರ ಮಾಡಬೇಕು. ಪ್ರವಾದಿಯಾದವನು ಯೆರೂಸಲೇಮಿನಲ್ಲಿ ಹೊರತು ಬೇರೆ ಪಟ್ಟಣದಲ್ಲಿ ಕೊಲ್ಲಲ್ಪಡಕೂಡದನಷ್ಟೇ. ಸ್ವಾಮಿಗೆ ಗೊತ್ತು ತಾನು ಎಲ್ಲಿ ಕೊಲ್ಲಲ್ಪಡಲಿಕ್ಕಿದ್ದಾನೆ ಎಂಬುದಾಗಿ. ಆದ್ದರಿಂದ ಸ್ವಾಮಿ ಜನರಿಗೋಸ್ಕರ ತನ್ನನ್ನು ಒಪ್ಪಿಸಿಕೊಡುವುದಕ್ಕೋಸ್ಕರವೇ ಬಂದಿರುವಂಥದ್ದು. ತನ್ನ ಸಮಯ ಆಗಲಿಲ್ಲ, ಇನ್ನೂ 3.5 ತಿಂಗಳು ಉಳಿದಿದೆ. ಆದ್ದರಿಂದ ಧೈರ್ಯವಾಗಿ ಸ್ವಾಮಿ ಅವರಿಗೆ ಹೇಳುತ್ತಿದ್ದಾನೆ, ಆ ನರಿ ಯಾರು? ಹೆರೋದನನ್ನು ನರಿ ಎಂಬುದಾಗಿ ಕರೀತಾ ಇದ್ದಾನೆ ಅಲ್ವಾ? ಹೆರೋದ ಸಿಂಹ ಅಲ್ಲ, ಹೆರೋದ ಯಾರು? ನರಿ, ಹೆದರು ಪುಕ್ಕ ಅಲ್ವಾ? ಹೆರೋದ್ಯಳ ಆತನನ್ನು ಏನು ಮಾಡ್ತಾ ಇದ್ದಾನೆ? ಆಡಿಸ್ತಾ ಇದ್ದಾನೆ. ಹೆರೋದ್ಯಳ ಗೊಂಬೆ ಯಾರು? ಹೆರೋದ ಅಂತಿಪ. ಆದ್ದರಿಂದ ಆ ನರಿಗೆ ಹೋಗಿ ಹೇಳಿರಿ, ನಾನು ಈ ಹೊತ್ತು ನಾಳೆ ಸಂಚಾರ ಮಾಡಬೇಕು, ರೋಗಿಗಳನ್ನು ಗುಣಪಡಿಸಬೇಕು, ಆದ್ದರಿಂದ ನಾನು ಏನು ಯೆರೂಸಲೇಮಿನಲ್ಲೇ ಪ್ರಾಣ ಬಿಡಬೇಕೆಂದಿದ್ದೇನೆ, ಅಲ್ಲೇ ಪ್ರವಾದಿಗಳನ್ನು ಕೊಲ್ಲುವಂಥದ್ದು. ಆದ್ದರಿಂದ ಎಲ್ಲ ಸಂಗತಿ ಯೇಸು ಸ್ವಾಮಿ ಮುಂಚಿತವಾಗಿ ಗೊತ್ತಿತ್ತು. ಆದ್ದರಿಂದ ಧೈರ್ಯವಾಗಿ ಯೇಸು ಸ್ವಾಮಿ ತನ್ನ ಸೇವೆಯನ್ನು ಮುಂದುವರಿಸುವುದಾಗಿ ಹೋಗ್ತೇವೆ. ಅಲ್ಲಿ ಯೆರೂಸಲೇಮಿನ ಕುರಿತಾಗಿ ಸ್ವಾಮಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಪ್ರವಾದಿಗಳ ಪ್ರಾಣ ತೆಗೆಯೋಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದು ನಿನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿನಗೆ ಮನಸ್ಸಿಲ್ಲದೆ ಹೋಯಿತು. ನೋಡಿರಿ, ಸ್ವಾಮಿ ಹೇಳ್ತಿದೆ, ನೋಡಿ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಬಿಟ್ಟಿದೆ, ಕರ್ತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನ ನೋಡುವುದೇ ಇಲ್ಲವೆಂದು ನಿಮಗೆ ನಾನು ಹೇಳುತ್ತೇನೆ. ಅಂದರೆ ಯೇಸು ಸ್ವಾಮಿ ಎರಡನೇದಾಗಿ ಬಂದು ಇಸ್ರಾಯೇಲರ ರಾಜನಾಗುವ ತನಕ ನೀವು ನನ್ನನ್ನು ನೋಡುವುದೇ ಇಲ್ಲ, ಅಂದರೆ ನಾನು ಇನ್ನೂ ಈಗಾಗಲೇ ಪ್ರಾಣಾರ್ಪಿತನಾಗಲಿಕ್ಕಿದ್ದೇನೆ ಎಂಬ ಸಂಗತಿಯನ್ನು ಯೇಸು ಕ್ರಿಸ್ತನು ಅಲ್ಲಿ ತಿಳಿಸ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಇಲ್ಲಿ ಪೆರಿಯ ಪ್ರಾಂತ್ಯದಲ್ಲಿ ಆತನ ಸೇವೆ ಮಾಡ್ತಿರುವಾಗ ಅಲ್ಲಿ ಅನೇಕರು ಬಂದು ಅವನಿಗೆ ನೀವು ಹೇಳಿದ ಹಾಗೆ ಯಹೂದ್ಯರ ಪ್ರಾಂತ್ಯ ಬಿಟ್ಟು ಹೋಗಬೇಕೆಂದು ಹೇಳಿದಾಗ ಸರಿಯಾದ ಉತ್ತರ ಕೊಟ್ಟ ನಂತರ ಆತನು ಒಂದು
ಪ್ರಮುಖನ ಮನೆಯಲ್ಲಿ ಊಟಕ್ಕೆ ಕುಳಿತನೆಂಬುದಾಗಿ ಲೂಕನು ಬರೀತಾ ಇದ್ದಾನೆ. ಹೌದು, ಅದರ ಬಗ್ಗೆ ಹೇಳ್ಬೋದು. ಹೌದು. 14ನೇ ಅಧ್ಯಾಯದಲ್ಲಿ ಸಬ್ಬತ್ ದಿನದಲ್ಲಿ ಫರಿಸಾಯರ ಮುಖ್ಯಸ್ಥರಲ್ಲಿ ಒಬ್ಬನ ಮನೆಗೆ ಊಟಕ್ಕೆ ಹೋದಾಗ ಅವರು ಅವನನ್ನು ಹೊಂಚು ನೋಡುತ್ತಿದ್ದರು ಎಂಬುದಾಗಿ. ಇವನೇನು ಮಾಡ್ತಾನೆ, ಇವನ ನಡವಳಿಕೆಗಳು, ಚಲನವಲನಗಳನ್ನು ಹೊಂಚು ನೋಡುವುದಕ್ಕಾಗಿ ಮಹಾಯಾಜಕರು ಮತ್ತು ಶಾಸ್ತ್ರಿಗಳು ಅನೇಕರನ್ನು ಕಳಿಸಿದರು. ಹೀಗೆ ಹೊಂಚು ನೋಡುವುದನ್ನು ಸ್ವಾಮಿಗೆ ಗೊತ್ತಿತ್ತು, ನನ್ನನ್ನು ಹೊಂಚು ನೋಡುತ್ತಿದ್ದಾರೆ ಎಂಬುದಾಗಿ. ಈಗ ಆ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಜಲೋದರ ಉಳ್ಳಂಥ ಒಬ್ಬ ಮನುಷ್ಯ, ದೊಡ್ಡ ಹೊಟ್ಟೆ ಇರತಕ್ಕಂಥ ಒಬ್ಬ ಮನುಷ್ಯ ಅಲ್ಲಿದ್ದ. ಈಗ ಸ್ವಾಮಿ ಅಲ್ಲಿ ಬಂದಂಥ ಜನರಿಗೆ ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿವಲ್ಲವೋ ಎಂದು ಧರ್ಮೋಪದೇಶಕರನ್ನು ಫರಿಸಾಯರನ್ನು ಕೇಳಿದರು. ಯೇಸು ಸ್ವಾಮಿಯ ಮೇಲೆ ಇದ್ದಂತಹ ಅತಿ ದೊಡ್ಡ ದೋಷಾರೋಪಣೆ ಅಥವಾ ವೈರಾಗ್ಯ, ಯೇಸು ಸಬ್ಬತ್ ದಿನದಲ್ಲಿ ಸೌಖ್ಯ ಮಾಡ್ತಾನೆ. ಈಗ ಅವರಿಗೆ ಸ್ವಾಮಿ ಪ್ರಶ್ನೆ ಕೇಳ್ತಾ ಇದ್ದಾನೆ, ಸಬ್ಬತ್ ದಿನದಲ್ಲಿ ಒಬ್ಬ ಮನುಷ್ಯನನ್ನು ಗುಣಪಡಿಸುವುದು ಸರಿಯೋ ಅಲ್ಲವೋ ಎಂಬುದಾಗಿ. ಅವರು ಏನೂ ಹೇಳದೆ ಸುಮ್ಮನೆ ಇದ್ದರು ಅಂತ. ಕಾರಣ ಅವರಿಗೆ ಗೊತ್ತು, ಹೇಳಿಯೂ ಪ್ರಯೋಜನ ಇಲ್ಲ, ಹೇಳದೆಯೂ ಪ್ರಯೋಜನ ಇಲ್ಲ, ಯೇಸು ಸೌಖ್ಯ ಮಾಡುವುದೆಲ್ಲ ಯಾವಾಗ? ಸಬ್ಬತ್ ದಿನದಲ್ಲಿ ಎಂಬುದಾಗಿ. ಆಮೇಲೆ ಅಲ್ಲಿ ಆ ಜಲೋದರ ಉಳ್ಳ ಮನುಷ್ಯನನ್ನು ಕರೆದು ಸ್ವಾಮಿ ಅವನನ್ನು ಸೌಖ್ಯ ಮಾಡುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. ಅವನ ಕೈ ಹಿಡಿದು ಅವನಿಗೆ ವಾಸಿ ಮಾಡಿ ಕಳುಹಿಸಿ, ನಿಮ್ಮಲ್ಲಿ ಯಾವನ ಒಬ್ಬನ ಮಗನಾಗಲಿ ಎತ್ತಾಗಲಿ ಬಾವಿಯಲ್ಲಿ ಬಿದ್ದರೆ ಅವನು ತಡಮಾಡದೆ ಸಬ್ಬತ್ ದಿನದಲ್ಲಾದರೂ ಮೇಲಕ್ಕೆ ಎತ್ತುವುದಿಲ್ಲವೇ ಎಂದು ಅವರನ್ನು ಕೇಳಿದರು. ಅವರು ಅದಕ್ಕೆ ಉತ್ತರ ಕೊಡಲಾರದೆ ಇದ್ದರು. ನೋಡಿರಿ, ಗಲೀಲಾಯ ಪ್ರಾಂತ್ಯದಲ್ಲೂ ಇದೇ ಸಮಸ್ಯೆ. ಯೇಸು ಹೆಚ್ಚು ಸೌಖ್ಯ ಮಾಡಿದ್ದು ಸಬ್ಬತ್ ದಿನದಲ್ಲಿ. ಯೂದಾಯ ಪ್ರಾಂತ್ಯದಲ್ಲಿ ಅದನ್ನೇ ಮಾಡ್ತಿದ್ದಾನೆ. ಯಹೂದ್ಯರ ಮುಂದೆನೇ ಸ್ವಾಮಿ ಅದನ್ನು ಮಾಡಿ ತೋರಿಸ್ತಾ ಇದ್ದಾನೆ. ಅಂದರೆ ಸ್ವಾಮಿ ಅದಕ್ಕೆ ಕೊಡುವಂಥ ಉತ್ತರ, ನಿಮ್ಮ ಮಗನಾಗಲಿ ಯಾರಾದರೂ ಗುಳಿಯಲ್ಲಿ ಬಿದ್ದರೆ ಸಬ್ಬತ್ ದಿನ ಅಂತ ನೀವು ಕಾಯ್ತೀರಾ? ಸಬ್ಬತ್ ದಿನ ಕಳೆದು ನಾಳೆ ಎತ್ತೋಣ ಅಂತ ಕಾಯ್ತೀರಾ? ತಕ್ಷಣ ನಾವೇನು ಮಾಡ್ತೇವೆ? ಬಾವಿಯಲ್ಲಿ ಬಿದ್ದವ್ರನ್ನ ಎತ್ತುತ್ತೇವೆ ಅಲ್ವಾ? ಅದು ನಮಗೆ ಗೊತ್ತು. ಆದರೆ ವರ್ಷಗಳಿಂದ ಸೈತಾನಿಂದ ಬಂಧಿಸಲ್ಪಟ್ಟು ಶಾರೀರಿಕ ಸಮಸ್ಯೆಯಲ್ಲಿ ಬಿದ್ದಿರತಕ್ಕಂಥವರಿಗೆ ಸ್ವಸ್ಥತೆ ಕೊಡುವುದು ಅದೊಂದು ಕೆಲಸವಾಗಿ ಯಹೂದ್ಯರು ಪರಿಗಣಿಸಿ ಅದು ಸಬ್ಬತ್ ದಿನದಲ್ಲಿ ಮಾಡಬಾರದಂತೆ ಹೇಳುವುದರ ನ್ಯಾಯವನ್ನು ಸ್ವಾಮಿಯಲ್ಲಿ ಪ್ರಶ್ನಿಸ್ತಾ ಇದ್ದಾನೆ. ಅಂದರೆ ಕರುಣೆಗಿಂತ ಅವರಿಗೆ ಕರುಣೆಗಿಂತ ಅವರಿಗೆ ಯಾವುದು ಯಜ್ಞ ಅಥವಾ ಅವರ ಪದ್ಧತಿಗಳಿಗೆ ಅವರು ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಈ ಫಾರಿಸಮ್ ಅಥವಾ ಫರಿಸಾಯರ ಮನೋಭಾವನೆ ಎಂಬುವಂಥದ್ದು ಒಂದು ಭಾಳ ಕಠಿಣವಾದಂತಹ ಮನೋಭಾವನೆ. ಅನೇಕ ಸಾರಿ ನಮ್ಮಲ್ಲೂ ಅನೇಕರಿಗೆ ಈ ಫರಿಸಾಯ ಮನೋಭಾವನೆ ಕಾಣ್ತೇವೆ ಅಲ್ವಾ? ಅವರು ಜನರಿಗೆ ಉಂಟಾಗುವ ಒಳ್ಳೆಯತನಕ್ಕಿಂತ ಅವರಿಗೆ ನಿಯಮಗಳೇ ಮುಖ್ಯ. ನಿಯಮವನ್ನು ದೇವರು ಮಾಡಿದ್ದು ಮನುಷ್ಯನಿಗಾಗಿ ಅಲ್ವಾ? ಆ ನಿಯಮದಿಂದ ಅವನಿಗೆ ಪ್ರಯೋಜನ ಇಲ್ಲದಿದ್ದರೆ ಆ ನಿಯಮದಿಂದ ಯಾವ ಅರ್ಥವೂ ಇಲ್ಲ. ಸ್ವಾಮಿ ಅದನ್ನೇ ಅಲ್ಲಿ ಮಾಡ್ತಾ ಇದ್ದಾನೆ. ಹಾಗೆ ಆ ಸ್ಥಳದಲ್ಲಿ ಊಟಕ್ಕೆ ಕೂರುವಾಗ ಸ್ವಾಮಿ ಅನೇಕ ಸಂಗತಿಯನ್ನು ಫರಿಸಾಯರನ್ನು ಉದ್ದೇಶಿಸಿ ಮಾತನಾಡುತ್ತಾಗಿ ನಾವು ನೋಡ್ತಾ ಇದ್ದೇವೆ. 7ನೇ ವಚನದಲ್ಲಿ ಸ್ವಾಮಿ ಒಂದು ಊಟದ ಮನೆಗೆ ನಮ್ಮನ್ನು ಕರೆಯುವಾಗ ಅಥವಾ ಒಂದು ಫಂಕ್ಷನಿಗೆ ನಮ್ಮನ್ನು ಕರೆಯುವಾಗ ನಾವು ಯಾವ ರೀತಿ ವರ್ತಿಸಬೇಕೆಂಬುದನ್ನು ಹೇಳ್ತಿದ್ದಾನೆ. ನೀವು ಹೋಗಿ ಪ್ರಧಾನ ಕುರ್ಚಿಯಲ್ಲಿ ಕೂರುವುದಲ್ಲ, ನೀವು ಎಲ್ಲರಿಗಿಂತಲೂ ಕಡೆಯಲ್ಲಿ ಕೂರಬೇಕು. ಒಂದು ವೇಳೆ ನಿಮ್ಮನ್ನು ಊಟಕ್ಕೆ ಕರೆದಾತನು ನೀವು ಆ ಕೂಟದಲ್ಲಿ ಪ್ರಾಮುಖ್ಯರಾದರೆ ನಿಮ್ಮನ್ನು ಮುಂದಕ್ಕೆ ಕರೆಸ್ತಾರೆ. ಇಲ್ಲದೆ ನೀವೇ ಹೋಗಿ ಕೂತರೆ ಏನಾಗ್ತದೆ? ನಿಮಗಿಂತ ಪ್ರಧಾನ ಉಳ್ಳಂಥ ವ್ಯಕ್ತಿ ಬರುವಾಗ ನಿಮ್ಮನ್ನು ಅಲ್ಲಿಂದ ಅವರು ಹಿಂದಕ್ಕೆ ಕಳಿಸುವಾಗ ನಿಮಗಾಗುವ ಅಪಮಾನ ಬಹಳ ಆಗಿರುತ್ತದೆ. ಸ್ವಾಮಿ ಆ ವಿಚಾರವಾಗಿ 7ನೇ ವಚನದ 11ನೇ ವಚನ ತನಕ ಹೇಳಿ, ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವ ಪ್ರತಿಯೊಬ್ಬನು ಏನು ಮಾಡ್ತಾನೆ? ಹೆಚ್ಚಿಸಲ್ಪಡ್ತಾನೆ ಎಂಬ ಸಂದೇಶವನ್ನು ಅಲ್ಲಿಂದ ಜನರಿಗೆ ಕೊಡ್ತಾ ಇದ್ದಾನೆ. ಮನುಷ್ಯನ ಒಂದು ಸ್ವಾಭಾವಿಕ ಸ್ವಭಾವ ಹೆಚ್ಚಿಸಲ್ಪಡುವುದು. ಎಲ್ಲಿ ಹೋದರೂ ಅವನಿಗೆ ಮುಖ್ಯ ಕುರ್ಚಿ ಬೇಕು, ಮುಖ್ಯಾಸನ ಬೇಕು. ಇದು ಫರಿಸಾಯರ ಒಂದು ಮನೋಭಾವನೆ. ಆದರೆ ಸ್ವಾಮಿ ಹೇಳ್ತಾ ಇದ್ದಾನೆ, ನೀವೆಲ್ಲರಿಗಿಂತ ಸಣ್ಣವರಾಗಿರಿ. ಈಗಾಗಲೇ ನಾವು ಯೇಸು ಸ್ವಾಮಿ ಶಿಷ್ಯರ ಮಧ್ಯದಲ್ಲಿದ್ದಂತಹ ಸಮಸ್ಯೆಗೆ ಪರಿಹಾರ ಕೊಂಡದ್ದಾಗಿ ನಾವು ನೋಡ್ತೇವೆ ಅಲ್ವಾ? ಒಂದು ಶಿಶುವನ್ನು ಅಪ್ಪಿಕೊಂಡು ನೀವು ಈ ಶಿಶುವಿನಂತೆ ಸಣ್ಣವರಾಗಬೇಕು, ನಿಮ್ಮಲ್ಲಿ ದೊಡ್ಡವನೆನಿಸಿಕೊಳ್ಳುವನು ಅವರ ಸೇವೆ ಮಾಡಬೇಕು. ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ, ಹೆಚ್ಚಿಸಿಕೊಳ್ಳುವುದಕ್ಕೆ ಬಯಸಿದವನೆಲ್ಲ ಸಣ್ಣವನಾಗಲಿಕ್ಕೆ ಶ್ರಮಿಸಬೇಕು ಎಂಬುದಾಗಿ. ನೋಡಿ, ಲೋಕದ ತತ್ವಗಳಿಗಿಂತ ಯೇಸುವಿನ ತತ್ವಗಳು ವಿರುದ್ಧವಾಗಿದ್ದವು. ಇದು ನಾವು ಯೇಸುವಿನಿಂದ ಕಲಿಯತಕ್ಕ ಅನೇಕ ಪಾಠ.
ಮತ್ತು ಸ್ವಾಮಿ 12ನೇ ವಚನ 14ನೇ ವಚನ ತನಕ ನೀವು ಊಟಕ್ಕೆ ಒಬ್ಬನನ್ನು ಕರೆಯುವಾಗ ನಿಮ್ಮ ಬಂಧು ಬಾಂಧವರಲ್ಲಾಗಲಿ ಐಶ್ವರ್ಯವಂತರ ಮನೆಯವರನ್ನಾಗಲಿ ಕರೆಯಬೇಡಿರಿ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ. ಯಾಕೆ? ನಾವು ಅವ್ರನ್ನ ಕರೆದರೆ ಅವರು ಮತ್ತೆ ಇನ್ನೊಂದು ದಿವಸ ಬರುವಾಗ ನಮ್ಮನ್ನು ತಿರುಗಿ ಊಟಕ್ಕೆ ಕರೆಯುತ್ತಾರೆ. ಆದ್ದರಿಂದ ನಮಗೆ ಪ್ರತಿಫಲ ಸಿಕ್ಕಿ ಆಯಿತು. ಆದರೆ ನಮ್ಮನ್ನು ತಿರುಗಿ ಔತಣಕ್ಕೆ ಕರೆಯುವುದಕ್ಕೆ ಯೋಗ್ಯತೆ ಇಲ್ಲದ ಬಡವರನ್ನು ನಾವು ಕರೆದರೆ ನಮಗೆ ಪ್ರತಿಫಲ ಸಿಗುತ್ತದೆ ಎಂಬುದನ್ನು ನಾವು ನೋಡ್ತೇವೆ. ಇದೆಲ್ಲ ನಾವು ಕಲಿಬೇಕಾದಂತಹ ಪಾಠಗಳು. ನಾವು ಯಾರಿಗಾದರೂ ಹೆಲ್ಪ್ ಮಾಡಿದ್ರೆ ಯಾರಿಗೆ? ಒಂದು ದಿವಸ ನಮಗೆ ತಿರುಗಿ ಹೆಲ್ಪ್ ಮಾಡಲಿಕ್ಕೆ ಬಲ್ಲವರನ್ನು ಅಥವಾ ಯೋಗ್ಯರನ್ನು ಕಂಡು ನಾವು ಹೆಲ್ಪ್ ಮಾಡ್ತೇವೆ. ಯಾಕೆ? ಅದು ರಿಟರ್ನ್ ಸಿಗ್ತದೆ ಅಂತ ನಮಗೆ ಗೊತ್ತು. ನಾವು ಹೆಲ್ಪ್ ಮಾಡಿನೂ ಆಯಿತು, ಒಂದು ದಿವಸದ ರಿಟರ್ನ್ ಸಿಕ್ಕಿಯೂ ಆಯಿತು. ನೋಡಿ, ಇಂತಹ ಫರೀಷ ಮನೋಭಾವನೆಗೆ ವಿರುದ್ಧವಾಗಿ ಸ್ವಾಮಿ ಮಾತನಾಡ್ತಾ ಇದ್ದಾನೆ. ಮತ್ತು ಕೆಳಗಡೆ ಆ ಊಟಕ್ಕೆ ಈ ಅಧ್ಯಾಯ ಪೂರ್ತಿ ಊಟಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ಅನೇಕ ಸಂಗತಿಗಳನ್ನು ಮಾತನಾಡುತ್ತಿರುವುದಾಗಿ ನಾವು ನೋಡುತ್ತೇವೆ. ಪಾಸ್ಟೇ, ಈ ನಡುವೆ ಇದೇ ಸಂದರ್ಭದಲ್ಲಿ ಯೇಸು ಸ್ವಾಮಿ ತನ್ನ ಶಿಷ್ಯತ್ವದ ಬಗ್ಗೆ ಶಿಷ್ಯರಿಗೆ ಕಲಿಸಿಕೊಡುವಂಥದ್ದು. ಹೌದು, ಅದರ ಮುಂದುವರಿಕೆಯಾಗಿ ಒಂದು ವೇಳೆ ಅದೇ ಊಟದ ಔತಣದ ಸ್ಥಳದಲ್ಲೇ ಇದ್ದುಕೊಂಡು ಸ್ವಾಮಿ ಶಿಷ್ಯತ್ವದ ಬಗ್ಗೆ ಕೆಲವೊಂದು ಸಂಗತಿ ಹೇಳುವುದನ್ನು ಲೂಕನು ಬರೆದಿದ್ದಾನೆ. 25ನೇ ವಚನದಿಂದ 14-25ರಿಂದ ಜನರು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಆಗ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದ ಬಂದ ಹೊರತು ಅವನು ನನ್ನ ಶಿಷ್ಯನಾಗಲಾಗನು. ನೋಡಿರಿ, ಒಂದನೇದಾಗಿ ನಮ್ಮ ಬಂಧು ಬಳಗಕ್ಕಿಂತ ಹೆಚ್ಚು ನಾವು ದೇವರನ್ನ ಪ್ರೀತಿಸಬೇಕು. ಆಮೇಲೆ ನಮ್ಮ ಸ್ವಯಕ್ಕಿಂತ, ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಾವು ಯೇಸುವನ್ನು ಪ್ರೀತಿಸಬೇಕು. ಆಮೇಲೆ ಸ್ವಾಮಿ ಹೇಳ್ತಾ ಇದ್ದಾನೆ, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಾವು ಯೇಸುವನ್ನು ಹಿಂಬಾಲಿಸಬೇಕು ಎಂಬುದಾಗಿ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ 2 ಉದಾಹರಣೆಯನ್ನು ಸಹ ಹೇಳ್ತಾ ಇದ್ದಾನೆ. ಅಂದರೆ ಯಾವನಾದರೂ ಒಂದು ಬುರುಜನ್ನು ಕಟ್ಟಿಸಬೇಕೆಂದು ಯೋಚಿಸಿದರೆ ಅವನು ಮೊದಲು ಕೂತುಕೊಂಡು ಅದಕ್ಕೆ ಎಷ್ಟು ಖರ್ಚು ಹಿಡಿತೆಂದು ಲೆಕ್ಕ ಹಾಕಿ ಆಮೇಲೆ ಕೆಲಸಕ್ಕೆ ಕೈ ಹಾಕಬೇಕು. ಅರ್ಧ ಕಟ್ಟಿ ನಿಂತರೆ ಏನಾಗ್ತದೆ? ಜನರು ಅಪಹಾಸ್ಯ ಮಾಡ್ತಾರೆ. ಕೆಳಗೆ ಸ್ವಾಮಿ ಹೇಳ್ತಾ ಇದ್ದಾನೆ 31ರಲ್ಲಿ, ಯಾರಾದರೂ ಯುದ್ಧಕ್ಕೆ ಹೋಗುವಾಗ ತನ್ನ ಸಂಗಡ 20 ದಂಡು ತೆಗೆದುಕೊಂಡು ಬರುವವನು ತಾನು 10,000 ದಂಡಿನಿಂದ ಎದುರಿಸುವುದಕ್ಕೆ ಶಕ್ತನೋ ಇಲ್ಲವೋ ಎಂಬುದಾಗಿ ಸ್ವಾಮಿ ಕೇಳ್ತಾ ಇದ್ದಾನೆ. ನನ್ನ ಕೈಯಲ್ಲಿ 10,000 ದಂಡಿದ್ದು ನನ್ನ ವಿರೋಧಿ ಕೈಯಲ್ಲಿ 20,000 ದಂಡಿದ್ದರೆ ನಾನು ಅವನೊಟ್ಟಿಗೆ ಯುದ್ಧಕ್ಕೆ ಹೋದರೆ ಯುದ್ಧದಲ್ಲಿ ಸೋಲುತ್ತೇನೆ. ಅದಕ್ಕೆ ಯುದ್ಧಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಲೆಕ್ಕ ಹಾಕಬೇಕು, ನನ್ನ ಕೈಯಲ್ಲಿ ಎಷ್ಟು ದಂಡಿದ್ದಾರೆ ಮತ್ತು ನನ್ನ ವಿರೋಧಿಯ ಕೈಯಲ್ಲಿ ಎಷ್ಟು ದಂಡಿದೆ. ನನ್ನ ವಿರೋಧಿಯ ಕೈಯಲ್ಲಿ ನನಗಿಂತ ಹೆಚ್ಚು ದಂಡಿದ್ದು ನಾನು ಯುದ್ಧಕ್ಕೆ ಹೋದರೆ ಯುದ್ಧದಲ್ಲಿ ಸೋಲುತ್ತೇನೆ. ಅಂದರೆ ಸ್ವಾಮಿ ಏನು ಈ 2 ಉದಾಹರಣೆಯಿಂದ ಹೇಳುವಂಥದ್ದು, ಶಿಷ್ಯತ್ವ ಎಂಬುವಂಥದ್ದು ಬೆಲೆ ಕೊಡಬೇಕಾದಂಥ ಒಂದು ಸಂಗತಿ. ಅದಕ್ಕೆ ಬೆಲೆ ಇದೆ, ಖರ್ಚಿದೆ. ಅರ್ಧ ಕಟ್ಟಿ ನಿಲ್ಲಿಸಿದರೆ ಜನ, ಈಗ ಕೆಲವರ ಕೈಯಲ್ಲಿ ಸ್ವಲ್ಪ ಹಣ ಇದೆ, ಬಡ್ಜೆಟ್ ಜಾಸ್ತಿ ಅಲ್ವಾ? 20 ಲಕ್ಷದ ಮನೆ ಕಟ್ಟಲಿಕ್ಕೆ ಅವರು ಪ್ರಾರಂಭಿಸಿದ್ರು, ಹಣ 10 ಲಕ್ಷ ಇರುವುದು. 10 ಲಕ್ಷದ ಖರ್ಚು ಮಾಡಿದ ಮೇಲೆ ಮುಂದೆ ಮನೆ ಕಟ್ಟಲಿಕ್ಕೆ ಆಗಲ್ಲ. ಯಾಕೆ? ಹಣ ಇಲ್ಲ. ಜನ ಏನು ಮಾಡ್ತಾರೆ? ಪರಿಹಾಸ ಮಾಡ್ತಾರೆ ಅಲ್ವಾ? ನನಗೆ 10 ಲಕ್ಷ ಕೈಲಿದ್ರೆ 10 ಲಕ್ಷದ ಬಡ್ಜೆಟ್ ಹಾಕಬೇಕು ನಾನು ಅಲ್ವಾ? ಅದೇ ರೀತಿ ಶಿಷ್ಯತ್ವಕ್ಕೆ ಬೆಲೆ ಕೊಡಬೇಕು. ಶಿಷ್ಯತ್ವ ಸುಮ್ಮನೆ ಏನು ಆಶೀರ್ವಾದ ಪಡೆದುಕೊಳ್ಳುವುದಲ್ಲ. ಶಿಷ್ಯತ್ವದ ಜೀವಿತ ಅಂತ ಹೇಳಿದ್ರೆ ಬೆಲೆ ತೆರಬೇಕಾದ ಜೀವಿತ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೂತು ಯೋಚನೆ ಮಾಡಬೇಕು. ಅಂದರೆ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವಾಗ ನಾವು ಯೋಚನೆ ಮಾಡಿಕೊಂಡು ಹಿಂಬಾಲಿಸಬೇಕು ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾನೆ. ಇದು ಬೆಲೆ ಕೊಡಬೇಕಾದ ಜೀವಿತ. ಆದರೆ ಇವತ್ತು ಎಲ್ಲರೂ ಹೇಳುವಂಥದ್ದು ಆಶೀರ್ವಾದ ಸಿಗ್ತದೆ, ಬಂದರೆ ಈ ಕಡೆ ಸಿಗ್ತದೆ ಅಂತ. ವಾಸ್ತವಿಕವಾಗಿ ಒಬ್ಬ ಶಿಷ್ಯ ಈ ಕಡೆ ಸಿಕ್ಕುವುದಲ್ಲ, ಆ ಕಡೆ ಕೊಡಬೇಕು. ಸ್ವಾಮಿ ಹೇಳುವುದು ಅದೇ ಅಲ್ವಾ? ಶಿಷ್ಯತ್ವಕ್ಕೆ ಬೆಲೆ ಕೊಡಬೇಕು. ಆ ಬೆಲೆ ಕೊಡಲಿಕ್ಕೆ ತಯಾರಿರಬೇಕು, ಅದಕ್ಕೆ ಮನಸ್ಸಿರಬೇಕು, ಕೂತು ಯೋಚನೆ ಮಾಡಬೇಕು. ನಾನು ಸ್ವಾಮಿಯನ್ನು ಹಿಂಬಾಲಿಸಿದರೆ ನಾನು ಬಹಳ ಬೆಲೆ ತೆರಬೇಕಾಗಿ ಬರುತ್ತದೆ. ಅದಕ್ಕೆ ಸಿದ್ಧನಿದ್ದರೆ ಮಾತ್ರ ನಾವು ಇಳಿಬೇಕು. ಇಲ್ಲದಿದ್ದರೆ ನಾವು ಅಪಹಾಸ್ಯಕ್ಕೆ ಈಡಾಗುತ್ತೇವೆ. ಅರ್ಧದಲ್ಲಿ ಕೆಲಸ ನಿಂತು ಹೋಗ್ತದೆ. ನಾವು ಏನು ಮಾಡಿದ್ದು ಅಲ್ಲ, ಹಿಡಿದದ್ದು ಅಲ್ಲ, ಆ ಒಂದು ಏನು ನಡು ರಸ್ತೆಗೆ ನಾವು ಇಳಿಬೇಕಾಗಿ ಬರ್ತದೆ. ಆದ್ದರಿಂದ ನೋಡಿರಿ, ಕೆಲವರು ವಿಶ್ವಾಸಕ್ಕೆ ಬಂದು ಸ್ವಲ್ಪ ದಿವಸ ಇದ್ದು ಈಗ ಅಲ್ಲೂ ಅಲ್ಲ ಇಲ್ಲೂ ಅಲ್ಲ ಸ್ಥಿತಿಯಲ್ಲಿದ್ದಾರೆ ಅಲ್ವಾ? ಅಂತಹರನ್ನ ನಾವು ಕಾಣ್ತೇವೆ. ಕಾರಣವೇನು? ಅವರು ಇಳಿಯುವುದಕ್ಕಿಂತ ಮುಂಚೆ ಯೋಚನೆ ಮಾಡಲಿಲ್ಲ. ಅವ್ರು ನೆನೆಸಿದ್ರು, ಇದು ನಡೀತದೆ, ಇದು ಸುಲಭ ಜೀವಿತ ಅಂತೇಳಿ. ಕ್ರೈಸ್ತ ಜೀವಿತಕ್ಕೆ ದೇವರ ಸಹಾಯ ಮಾಡ್ತಾರೆ, ನಮಗೆ ಪವಿತ್ರಾತ್ಮ ನಮಗೆ ಸಹಾಯಕನಾಗಿದ್ದಾರೆ. ಆದರೆ
ನಮ್ಮ ಭಾಗದಿಂದ ನಾವು ಮಾಡಬೇಕಾದ ಕೆಲವೊಂದು ಸಂಗತಿಗಳಿದೆ, ನಾವು ಬೆಲೆ ಕೊಡಬೇಕಾದ ಕೆಲವು ಸಂಗತಿ ಇದೆ. ಕ್ರೈಸ್ತ ಜೀವಿತ ಈಸಿಯಾದ ಜೀವಿತ ಅಲ್ಲ, ಅದು ಬೆಲೆ ತರಬೇಕಾದಂಥ ಜೀವಿತ. ಆವಾಗ ಮಾತ್ರವೇ ಆ ಶಿಷ್ಯತ್ವದ ಆ ಮಟ್ಟಕ್ಕೆ ಗುರುವಿನಂತೆ ನಮಗೆ ಬೆಳೆಯುವುದಕ್ಕಾಗಿ ಸಾಧ್ಯ. ಇನ್ನು ಈ ಭಾಗವನ್ನು ನಾವು ಕಲಿಯುವಾಗ ಲೂಕನ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬರುವಾಗ ಸ್ವಾಮಿ ಕೆಲವೊಂದು ಸಾಮ್ಯಗಳನ್ನು ದೇವರ ರಾಜ್ಯದ ಕುರಿತಾಗಿ ಆಡುತ್ತಿರುವುದಾಗಿ ನಾವು ನೋಡುತ್ತೇವೆ. ನಾವು ಸಾಮ್ಯಗಳ ಭಾಗದಲ್ಲಿ ಒಂದು ವೇಳೆ ಸಮಯ ಇದ್ದರೆ ಇದನ್ನು ನಾವು ವಿವರಿಸಲಿಕ್ಕಿದ್ದೇವೆ. ಆದರೆ ಇಲ್ಲಿ ಮುಂದಿನ ಕಾಲಕ್ಕೆ ಸಿದ್ಧ ಮಾಡಿಕೊಂಡ ಕಳ್ಳನಾದ ಮನವಾರ್ತೆಯ ಒಂದು ಸಾಮ್ಯವನ್ನು ಸ್ವಾಮಿ ಹೇಳ್ತಾ ಇದ್ದಾನೆ. ಆ ಸಾಮ್ಯದ ಕಂಡಂದಿಷ್ಟೇ, ಆ ಮನುಷ್ಯನು ತಪ್ಪು ಮಾಡಿದ, ಯಜಮಾನನು ಆತನನ್ನು ಕೆಲಸದಿಂದ ತೆಗೆಯುವುದಕ್ಕಾಗಿದ್ದಾನೆ. ಇದನ್ನು ತಿಳಿದುಕೊಂಡಂತಹ ಮನವಾರ್ತೆ ಯಜಮಾನನಿಗೆ ಸಾಲ ಕೊಟ್ಟವರನ್ನು ಕರೆದು ಅವರ ಸಾಲದ ಮೊತ್ತವನ್ನು ತಿದ್ದುತ್ತಿರುವುದಾಗಿ ನಾವು ನೋಡ್ತಾ ಇದ್ದೇವೆ. 14ನೇ ವಚನ, ಈ ಮನವಾರ್ತೆ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಯೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡು ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು ಮೊದಲನೆಯವನನ್ನು, ನೀನು ನನ್ನ ಯಜಮಾನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ನಿನ್ನ ಪತ್ರವನ್ನು ತೆಗೆದುಕೊಂಡು ಬಾ, ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರೆ. ಹೀಗೆ ಈ ಬುದ್ಧಿಯುಳ್ಳಂತಹ ಮನೆವಾರ್ತೆ ಏನು ಮಾಡಿದ, ಸಾಲಗಾರರಿಂದ ಯಜಮಾನಿಗೆ ಕೊಡಬೇಕಾದ ಸಾಲದ ಮೊತ್ತವನ್ನು ಅರ್ಧ ಮಾಡಿದ. ಈಗ ಅವರಿಗೆ ಅರ್ಧ ಮನ್ನಾ ಆಯಿತು, ಇನ್ನು ಅರ್ಧ ಮಾತ್ರ ಕಟ್ಟಿದರೆ ಸಾಕು. ಒಂದು ವೇಳೆ ಈ ಯಜಮಾನ ಈ ದಾಸನನ್ನು ತನ್ನ ಕೆಲಸದಿಂದ ಡಿಬಾರು ಮಾಡಿದರೆ, ಈ ಸಾಲ ಮನ್ನಾ ಮಾಡಿದಂತಹ ಈ ಸೇವಕರೇನಿದ್ದಾರೆ, ಸಾಲಗಾರ ಏನಿದ್ದಾರೆ, ಅವರು ಈ ಮನೆವಾರ್ತೆಯನ್ನು ಸೇರಿಸಿಕೊಳ್ತಾರೆ. ಯಾಕಂದರೆ ಅವರಿಗೆ ಉಪಕಾರ ಮಾಡಿದವನಲ್ವ. ನೋಡಿ, ಇಲ್ಲಿ ಆ ಜಾಣ್ಮೆಯನ್ನು ನಾವು ಕಾಣ್ತೇವೆ. ಇದು ಯಾತಕ್ಕಾಗಿ ಸಾಮ್ಯ ಸ್ವಾಮಿ ಹೇಳ್ತಾ ಇದ್ದಾನಂತೇಳಿ 9ನೇ ವಚನದಲ್ಲಿ, ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ, ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ. ಅನ್ಯಾಯದ ಧನದ ಮೂಲಕ ನೀವೇನು ಮಾಡಿರಿ, ಸ್ನೇಹಿತರನ್ನು ಸಂಪಾದಿಸಿಕೊಳ್ಳಿರಿ ಎಂಬುದಾಗಿ ಇಲ್ಲಿ ಸ್ವಾಮಿ ನಮಗೆ ಕೊಡುವಂಥ ಒಂದು ದೊಡ್ಡ ಆತ್ಮಿಕ ಸಂದೇಶವಿದೆ. ಧನ ಎಲ್ಲ ಅನ್ಯಾಯದ ಧನ, ಹೌದಲ್ವಾ? ಸಂಪತ್ತು. ಇದರಿಂದ ನಾವು ಯಾರನ್ನು ಸಂಪಾದಿಸಬೇಕು? ಸ್ನೇಹಿತರನ್ನು ಸಂಪಾದಿಸಬೇಕು. ಅಂದರೆ ನಮಗೆ ದೇವರು ಕೊಡುವ ಹಣದಿಂದ ನಾವು ಸ್ನೇಹಿತರನ್ನು ಸಂಪಾದಿಸುವುದು ಹೇಗೆ? ಅದೇ ಆತ್ಮಗಳನ್ನು ಗೆಲ್ಲುವುದು. ನಮಗೆ ಕೊಟ್ಟಂತಹ ಹಣವನ್ನು ನಮಗೂ ನಮ್ಮ ಕುಟುಂಬಕ್ಕೂ ಉಪಯೋಗಿಸಿದರೆ ಅದರಿಂದ ಯಾವ ಲಾಭವೂ ಇಲ್ಲ. ನಮಗೆ ದೇವರು ಕೊಡುವ ಹಣವನ್ನು ನಾವು ಸ್ನೇಹಿತರನ್ನು ಸಂಪಾದಿಸುವುದಕ್ಕಾಗಿ, ಹೇಗೆ ಈ ಬುದ್ಧಿಯುಳ್ಳ ಮನೆವಾರ್ತೆ ಅನ್ಯಾಯದ ಧನದಿಂದ ಸ್ನೇಹಿತರನ್ನು ಅದೇ ರೀತಿ ನಮಗೆ ದೇವರು ಕೊಡುವ ಸಂಪತ್ತಿನಿಂದ ನಾವು ಅನೇಕ ಸ್ನೇಹಿತರನ್ನ ಗೆದ್ದುಕೊಳ್ಬೇಕು, ಅನೇಕರನ್ನು ಕರ್ತನಿಗೋಸ್ಕರ ನಡೆಸಬೇಕು. ನಾವು ಪರಲೋಕ ರಾಜ್ಯಕ್ಕೆ ಹೋಗುವಾಗ ಅಲ್ಲಿ ನಮಗೆ ಅನೇಕ ಸ್ನೇಹಿತರು ಇರ್ತಾರೆ ಎಂಬ ಸತ್ಯವನ್ನು ನಾವು ಈ ಭಾಗದಲ್ಲಿ ಕಲಿತುಕೊಳ್ತೇವೆ. ನೋಡಿರಿ, ಸಂಪತ್ತು ನಮಗೆ ಉಪಯೋಗಿಸುವುದಕ್ಕಾಗಿ ನಾವು ಉಪಯೋಗಿಸುವುದರಲ್ಲಿ ತಪ್ಪಿಲ್ಲ. ಆದರೆ ನಾವು ಅದರ ಒಂದು ಭಾಗವನ್ನು ದೇವರ ರಾಜ್ಯಕ್ಕಾಗಿ ನಾವು ಕೊಡಬೇಕು ಎಂಬ ಸತ್ಯ ಸ್ವಾಮಿಯಲ್ಲಿ ಕಳಿಸ್ತಾ ಇದ್ದಾನೆ. ಎಲ್ಲವೂ ದೇವರ ರಾಜ್ಯಕ್ಕೆ ಕೊಡಬೇಕು ಅಂತ ದೇವರು ಹೇಳ್ತಾ ಇಲ್ಲ. ಆದರೆ ನಾವು ಮನೆವಾರ್ತೆಯರು, ನಮಗೆ ಕೊಟ್ಟ ಸಂಪತ್ತಿನ ವಿಚಾರದಲ್ಲಿ ದೇವರು ಒಂದು ದಿವಸ ಲೆಕ್ಕ ಕೇಳ್ತಾನೆ. ಇದರಿಂದ ನೀನು ಎಷ್ಟು ಸ್ನೇಹಿತರನ್ನು, ಎಷ್ಟು ಆತ್ಮಗಳನ್ನು ಗೆದ್ದಿದ್ದೀಯ ಎಂಬುದಾಗಿ ದೇವರು ಕೇಳ್ತಾನೆ. ಆದ್ದರಿಂದ ಈ ಸ್ವಾಮಿಯ ಉಪದೇಶವನ್ನು ಕೇಳ್ತಿರ್ತಕ್ಕಂಥ ಪ್ರೇಕ್ಷಕರಿಗೆ ನಮಗೆ ಹೇಳಲಿಕ್ಕಿರುವಂಥದ್ದು, ದೇವರು ನಿಮಗೆ ಕೊಟ್ಟಂತಹ ಸಂಪತ್ತನ್ನು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಅವಶ್ಯಕತೆಗಳಿಗೂ ಮಾತ್ರ ಉಪಯೋಗಿಸದೆ ಅದರಲ್ಲಿ ಒಂದು ಭಾಗದಿಂದ ನೀವು ಈ ಅನ್ಯಾಯದ ಸಂಪತ್ತಿನಿಂದ, ಅಥವಾ ಅಲ್ಲಿ ಸ್ವಾಮಿ ಹೇಳುವ ಪ್ರಕಾರ ಅನ್ಯಾಯದ ಧನದ ಮೂಲಕ ಸ್ನೇಹಿತರನ್ನು ಸಂಪಾದಿಸಲಿಕ್ಕೆ ನೀವು ಶ್ರಮಿಸಿರಿ. ಸ್ವಲ್ಪ ಹಣದ ಭಾಗವನ್ನು ಸ್ವಾರ್ಥೀಕರಣಕ್ಕಾಗಿ, ಆತ್ಮಗಳ ರಕ್ಷಣೆಗಾಗಿ ನೀವು ವಿನಿಯೋಗ ಮಾಡಿರಿ. ಸತ್ಯವೇದವನ್ನು ತೆಗೆದು ಜನರಿಗೆ ಕೊಡಿರಿ, ಅಥವಾ ಸುವಾರ್ಥ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್ ಮಾಡಿರಿ. ನಿಮಗೆ ದೇವರು ಕೊಟ್ಟ ಹಣದಿಂದ ಅನೇಕರು ದೇವರ ರಾಜ್ಯಕ್ಕೆ ಸೇರುವುದಕ್ಕಾಗಿ ನೀವು ಅದನ್ನು ಉಪಯೋಗಿಸಿರಿ. ಹಾಗೆ ನೀವು ಪರಲೋಕ ರಾಜ್ಯಕ್ಕೆ ಹೋಗುವಾಗ ಅಲ್ಲಿ ನಿಮಗೆ ಅನೇಕ ಸ್ನೇಹಿತರನ್ನು ಕಾಣುವುದಕ್ಕಾಗಿ ಸಾಧ್ಯ ಎಂಬುದು ಸ್ವಾಮಿ ಈ ಭಾಗದಲ್ಲಿ ಹೇಳ್ತಾ ಇದ್ದಾನೆ. ಆದ್ದರಿಂದ ನಾವು ಕಲಿತಂತಹ ಈ ಭಾಗಗಳು
ಬಹಳ ಪ್ರಾಮುಖ್ಯವಾದಂತಹ ಸಂಗತಿಗಳಾಗಿದೆ. ಪೆರಿಯ ಪ್ರಾಂತ್ಯದ ಯೇಸುಕ್ರಿಸ್ತನ ಸೇವೆ, ಯೇಸುಕ್ರಿಸ್ತನ ಉಪದೇಶಕ್ಕೆ ಬಹಳ ಪ್ರಾಧಾನ್ಯತೆ ಇದೆ. ವಿವಿಧ ಕಾರ್ಯಗಳ ಕುರಿತಾಗಿ ಸ್ವಾಮಿ ಉಪದೇಶಿಸ್ತಾ ಇದ್ದಾನೆ. ನಮ್ಮ ದೈನಂದಿನ ಜೀವಿತದಲ್ಲಿ ಸಮಾರಂಭಗಳಲ್ಲಿ ನಾವು ಹೇಗೆ ನಡ್ಕೊಳ್ಬೇಕೆಂಬುದಾಗಿ ಸ್ವಾಮಿ ಕಲಿಸಿದನು. ಮಾತ್ರವಲ್ಲ, ನಮ್ಮ ಸಂಪತ್ತಿನ ವಿಚಾರದಲ್ಲಿ ನಾವು ಹೇಗೆ ವರ್ತಿಸಬೇಕೆಂಬುದಾಗಿ ಸ್ವಾಮಿ ಕಲಿಸ್ತಾ ಇದ್ದಾನೆ. ಆತನ ವಾಕ್ಯಗಳನ್ನು ಕೇವಲ ಕೇಳುವವರಾಗಿರದೆ ಅದರ ಅನುಸಾರ ನಡೆಯುವರಾದರೆ ನೀವು ಸಹ ಪರಲೋಕ ರಾಜ್ಯದಲ್ಲಿ ದೊಡ್ಡ ಸಂಪತ್ತುಳ್ಳವರಾಗಿ ಮಾರ್ಪಡುತ್ತೀರಿ ಎಂಬುದಾಗಿ ಹೇಳುತ್ತಾ ನಮ್ಮ ಈ ಭಾಗವನ್ನು ಇವತ್ತಿಗೆ ಮುಕ್ತಾಯಗೊಳಿಸೋಣ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಪೆರಿಯ ಪ್ರಾಂತ್ಯದ ಸೇವೆಯಲ್ಲಿ ಅನೇಕ ವಿಚಾರಗಳನ್ನು ದೇವಸೇವಕರ ಮೂಲಕವಾಗಿ ವಾಕ್ಯದ ಅಡಿಸ್ತದಲ್ಲಿ ನಾವು ತಿಳ್ಕೊಂಡೆವು. ಮುಖ್ಯವಾಗಿ ನಮ್ಮಲ್ಲಿ ಕೈಯಲ್ಲಿ ಕೊಡಲ್ಪಟ್ಟಂಥ ಧನವನ್ನು ನಾವು ಸ್ನೇಹಿತರನ್ನು ಅಥವಾ ಆತ್ಮಗಳು ಗೆಲ್ಲುವುದಕ್ಕಾಗಿ ನಾವು ಉಪಯೋಗಿಸಿಕೊಳ್ಳೋಣ. ಸುವಾರ್ಥೀಕರಣಕ್ಕೆ ನಾವು ಅದನ್ನು ವಿನಿಯೋಗಿಸುವ ಒಂದು ಭಾಗವನ್ನು ಪ್ರತ್ಯೇಕಿಸುವ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮಧ್ಯದಲ್ಲಿ ಆಶ್ರಯ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕಲಿಸುತ್ತಿರುವಂಥ ದೇವಸೇವಕರಿಗೆ ಆಶ್ರಯ ಟಿವಿ ಪರವಾದ ವಂದನೆಗಳು. ದಯವಿಟ್ಟು ಪಾಸ್ಟರ್, ಇನ್ನೊಂದು ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಆಶ್ರಯ ಟಿವಿ. ವಂದನೆಗಳು.